ಆತ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇದ್ದ. ಆತನ ಕೋಟಿ ಕೋಟಿ ಆಸ್ತಿ ಮೇಲೆ ಗ್ಯಾಂಗ್ ಒಂದು ಕಣ್ಣು ಹಾಕ್ತು. ಪರಿಣಾಮ ಇದೀಗ ಕೇಂದ್ರ ಸರ್ಕಾರದ ಸಬ್ಸಿಡಿ ಕೊಡಿಸ್ತೀನಿ ಅಂತ ಹೇಳಿ ಮಹಾ ವಂಚನೆಯನ್ನ ಮಾಡಿದ್ದಾರೆ. ಈಗ ಕುಟುಂಬ ಬೀದಿಗೆ ಬಿದ್ದಿದೆ, ಕಣ್ಣೀರನ್ನ ಹಾಕ್ತಿದ್ದಾರೆ. ಇದರ ಡೀಟೇಲ್ಸ್ ಇಲ್ಲಿದೆ. ಸಬ್ಸಿಡಿ ಹಣದ ಆಸೆಗೆ ಕೋಟಿ ಬೆಲೆಯ ಆಸ್ತಿ ಸೀಸ್. ಐನಾತಿ ಗ್ಯಾಂಗ್ ವಂಚನೆಗೆ ಬೀದಿಗೆ ಬಂದ ಕುಟುಂಬ. ಕೋಟಿ ಕೋಟಿ ಬೆಲೆ ಬಾಳೋ ಆಸ್ತಿಯನ್ನ ಬೀಗ ಹಾಕಿ ಸೀಸ್ ಮಾಡಿರೋ ಬ್ಯಾಂಕ್ ಅಧಿಕಾರಿಗಳು. ಜೀವನಕ್ಕೆ ಆಸರೆಯಾಗಿದ್ದ ಆಸ್ತಿ ಕೈತಪ್ಪಿತಲ್ಲ ಅನ್ನೋ ಆತಂಕದಲ್ಲಿರೋ ಕುಟುಂಬಸ್ಥರು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಏರಿಯಾದಲ್ಲಿ. ಅಂದ ಹಾಗೆ ಇಲ್ಲಿ ಆತಂಕದಿಂದ ನಿಂತಿರೋ ಇವರ ಹೆಸರು ಬಸವರಾಜ್ ಮರತೂರು. ಕಲಬುರಗಿ ನಗರದ ಕಿರಣ್ ಬಜಾರ್ ಏರಿಯಾದಲ್ಲಿ ಕೋಟಿ ಕೋಟಿ ಬೆಲೆ ಬಾಳೋ ಆಸ್ತಿಯನ್ನ ಹೊಂದಿದ್ದಾರೆ. ಅಲ್ಲದೆ ಉದ್ಯಮಿ ಕೂಡ ಇದ್ರು. ಎಲ್ಲವೂ ಅಂದುಕೊಂಡಂತೆ ಇದ್ರೆ ಕೋಟಿ ಕೋಟಿ ಬೆಲೆ ಬಾಳೋ ಇವರು ಫುಲ್ ದಾಮ್ ಧೂಮ್ ಅಂತ ಇರ್ತಿದ್ರು. ಆದ್ರೆ ಅದೊಂದು ವಂಚಕರ ಗ್ಯಾಂಗ್ ತೋಡಿರೋ ಕೆಡ್ಡಾಗೆ ಬಿದ್ದು ವಿಲವಿಲ ಅಂತ ಒದ್ದಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಸಬ್ಸಿಡಿ ಆಸೆ ತೋರಿಸಿ ಕುಟುಂಬವೊಂದಕ್ಕೆ ಮಹಾ ವಂಚನೆ ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಟೆಕ್ಸ್ಟೈಲ್ ಉದ್ಯಮಕ್ಕೆ ಕೇಂದ್ರ ಸರ್ಕಾರ 90% ಸಬ್ಸಿಡಿ ಕೊಡುತ್ತೆ. ಹೀಗಾಗಿ ನಿಮ್ಮ ಜಾಗದಲ್ಲಿ ಉದ್ಯಮವನ್ನ ಆರಂಭ ಮಾಡೋಣ ಎಂದು ನಂಬಿಸಿದ ಗ್ಯಾಂಗ್ ಒಂದು ಮಹಾ ವಂಚನೆ ಮಾಡಿದೆ. ಇನ್ನು ಈ ವಂಚನೆಯ ಗ್ಯಾಂಗ್ನಲ್ಲಿದ್ದ ಶರಣಬಸಪ್ಪ ಪಾಟೀಲ್, ಚಂದ್ರಕಲಾ, ಕಿರಣ್, ವಿಜಯಲಕ್ಷ್ಮಿ ಸೇರಿದಂತೆ 7 ಜನರ ಗ್ಯಾಂಗ್ ಈ ಉದ್ಯಮಿ ತಲೆ ತುಂಬಿ ನಂಬಿಸಿದ್ರು. ಅದರಂತೆ ಬಸವರಾಜನ ಕೋಟಿ ಕೋಟಿ ಬೆಲೆ ಬಾಳೋ ಆಸ್ತಿಯನ್ನ ಬ್ಯಾಂಕಿಗೆ ಶ್ಯೂರಿಟಿಯಾಗಿ ಅಡವಿಟ್ಟು ಬರೋಬ್ಬರಿ 3.35 ಕೋಟಿ ಸಾಲ ಪಡೆದಿದ್ರು. ಆದ್ರೆ ಸ್ವಲ್ಪ ಸಮಯ ಕಳೆಯುತ್ತಿದ್ದಂತೆ ಆತ ಬ್ಯಾಂಕ್ನಿಂದ ಹಣ ಬರುತ್ತಿದ್ದಂತೆ ವಂಚನೆ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಇತ್ತ ಪಡೆದ ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ಬಸವರಾಜ್ನ ಆಸ್ತಿಯನ್ನ ಸೀಸ್ ಮಾಡಿರೋ ಕೆನರಾ ಬ್ಯಾಂಕ್ ಹರಾಜಿಗೆ ಮುಂದಾಗಿದೆ. ಹೀಗಾಗಿ ದಿಕ್ಕು ತೋಚದಂತೆ ಈ ಕುಟುಂಬ ಹೇಗಾದ್ರೂ ಮಾಡಿ ಆಸ್ತಿ ಉಳಿಸಿ ಎನ್ನುತ್ತಿದೆ. ಶರಣ ಬಸಪ್ಪ ಮಾಲಿ ಪಾಟೀಲ್ ಅಂತ ಪರಿಚಯ ಇದ್ರಿ ಸರ್. ಅವ್ರು ಏನಂದ್ರೆ ಸರ್, ಇದು ಖುಲ್ಲಾ ಜಾಗ ಅದ, ಪ್ರತಿ ವರ್ಷ 5 ಲಕ್ಷ ರೂಪಾಯಿ ಕೊಡ್ತೀವಿ, 10 ವರ್ಷ ಅಗ್ರಿಮೆಂಟ್ ಮಾಡಿ ಅಂತ ಹೇಳಿದ್ರಿ ಸರ್. ಆ ಕಾರಣಕ್ಕೆ ನಂದು ಹೆಲ್ತ್ ಇಶ್ಯೂ ಇತ್ತು ಸರ್. ಆ ಟೈಮ್ದಾಗ ಯಾಕಾಗಲ್ದ ಅಂತ ಹೇಳಿ ಒಪ್ಕೊಡಿ ನನಗೆ 50 ಲಕ್ಷ ರೂಪಾಯಿ RTGS ಮಾಡಿದ್ರು ಸರ್. ಅವರು ನನಗೆ ಏನು ಹೇಳಿ ಕರ್ಕೊಡೋಯ ಸರ್, ಇದು ಹೆವಿ ಅಮೌಂಟ್ ಅದ, ಇದು ಸಬ್ ರಿಜಿಸ್ಟರ್ದಾಗ ಲೀಸ್ ಅಗ್ರಿಮೆಂಟ್ ಆಗ್ತದ ಅಂತ ಹೇಳಿ ಕರ್ಕೊಂಡು ಹೋಗಿ ಅದು ಪೇಪರ್ ನನಗೆ ಏನು ಮಾಡ್ಯಾರ, ಮಾರ್ಟಿಗೇಜ್ ಮಾಡ್ಯಾರ ಸರ್. ಇದು ಮಾರ್ಟಿಗೇಜ್ ಮಾಡಿದೆ ನನಗೆ ಗೊತ್ತಿಲ್ಲ ಸರ್. ಇದ್ರದಾಗ ಬ್ಯಾಂಕ್ದವ್ರು ಇನ್ವಾಲ್ವ್ಮೆಂಟ್ ಹರ ಸರ್, ನನಗೆ ಮೋಸ ಮಾಡಿದ್ದಾರೆ ಸರ್. ಸದ್ಯ ಬ್ಯಾಂಕಿಗೆ ಹಣ ವಾಪಸ್ ಕಟ್ಟದ ಹಿನ್ನೆಲೆ ಕೋಟಿ ಕೋಟಿ ಬೆಲೆ ಬಾಳೋ ಆಸ್ತಿ ಸೀಸ್ ಮಾಡಲಾಗಿದೆ. ನವೆಂಬರ್ 3ರಂದು ಹರಾಜು ಕೂಡ ಹಾಕಲಾಗುತ್ತಂತೆ. ಆದ್ರೆ ತಮ್ಮದಲ್ಲದ ತಪ್ಪಿಗೆ ಇಡೀ ಆಸ್ತಿ ಕೈ ತಪ್ಪಿ ಬೀದಿಗೆ ಬರೋ ಪರಿಸ್ಥಿತಿ ಬಂತಲ್ಲ ಅಂತ ಮರತೂರ ಕುಟುಂಬ ಆತಂಕದಲ್ಲಿದೆ. ಇನ್ನು ಬ್ಯಾಂಕ್ನಲ್ಲಿ ಬಸವರಾಜ್ ಆಸ್ತಿ ಅಡವಿಟ್ಟು ವಂಚನೆ ಮಾಡಿರೋ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಅತ್ತ ಬ್ಯಾಂಕ್ ಕೂಡ ವಂಚಕರ ವಿರುದ್ಧ ಕೇಸ್ ದಾಖಲಿಸಿದೆ. ಆದ್ರೆ ಮೋಸ ಹೋಗಿರೋ ಬಸವರಾಜ್ ಕುಟುಂಬ ಮಾತ್ರ ಇದರಲ್ಲಿ ಬ್ಯಾಂಕ್ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಎಂದು ಆರೋಪಿಸುತ್ತಿದ್ದಾರೆ. ಯಾಕಂದ್ರೆ ಯಾರದ್ದೋ ಆಸ್ತಿ ಬರೆಸಿಕೊಂಡು ಉದ್ಯಮಕ್ಕೆ ಸಾಮಗ್ರಿ ಕಳಿಸುವ ಕಂಪನಿಗೆ ಹಣ ನೀಡದೆ ವಂಚಕರ ಖಾತೆಗೆ ಹಣ ಹಾಕಲಾಗಿದೆ ಎಂದು ಆರೋಪಿಸುತ್ತಿದ್ದಾರೆ. ಒಂದೇ ಒಂದು ನೋಟಿಸ್ ನೀಡದೆ ಏಕಾಏಕಿ ಆಸ್ತಿ ಸೀಸ್ ಮಾಡಿದ್ದಾರೆ. ಎಲ್ಲರೂ ಸೇರ್ಕೊಂಡು ನಮ್ಮ ಆಸ್ತಿ ಲಪಟಾಯಿಸೋಕೆ ಪ್ಲಾನ್ ಮಾಡಿದ್ದಾರೆ. ಈ ಆಸ್ತಿ ಹೋದ್ರೆ ನಮ್ಮ ಕುಟುಂಬ ಬೀದಿಗೆ ಬಂದು ವಿಷ ಕುಡಿಯಬೇಕಾಗುತ್ತೆ ಎಂದು ಬಸವರಾಜ್ ಪತ್ನಿ ಭಾವುಕರಾಗುತ್ತಿದ್ದಾರೆ. ವಂಚನೆ ಆಗಿದೆ ನಮಗೆ. ನಮ್ಮ ಎಲ್ಲ ಕೇಸ್ FIR ಮಾಡ್ಯಾರ. ಈಗ ಅದರದಿಂದ ಅವರೇ ಬ್ಯಾಂಕಿನವರೆಲ್ಲ ಲಾಕ್ ಮಾಡಿದ್ದಾರೆ. ಈಗ ಅದು ಲಾಕ್ ಮಾಡಿದ್ರೆ ನಾವು ಉಪಜೀವನ ಹೆಂಗ್ ಮಾಡಬೇಕು? ನಮ್ದು ಇರ್ಲಿಕ್ಕೆ 2 ಹೆಣ್ಮಕ್ಳು. ಇದು ಯಾರು ತಗೋಬಾರ್ದ್ರಿ. ಇದು ಆಸ್ತಿ ಪ್ರಾಪರ್ಟಿ ಖರೀದಿ ಮಾಡಬಾರ್ದಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೀನಿ. ಮತ್ತೇನೆ ವಂಚನೆ ಮಾಡಿದವರು ಇವರ ಜೊತೆ ಬ್ಯಾಂಕಿನವ್ರು ಇದ್ದಾರೆ. ಈಗ ಏನಿಲ್ಲ ರೀ, ಇದು ಹರಾಜು ನಿಲ್ಲಿಸಬೇಕು, ನಮಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಇದೀಗ ನಮಗೆ ಇರೋದೊಂದೇ ಆಪ್ಷನ್. ನಮಗೆ ಇದ್ರ ಮೇಗೆ ಉಪಜೀವನ ಅದ. ನಮಗೇನು ಕೆಲಸ ಇಲ್ಲ. ನಾವು ವಿಷ ಕೊಡು ಸಾಯುವಂತ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಸದ್ಯ ಬಸವರಾಜ್ಗೆ ಆರೋಗ್ಯ ಸಮಸ್ಯೆ ಕೂಡ ಶುರುವಾಗಿದೆ. ಯಾವಾಗ ಈ ಗ್ಯಾಂಗ್ ವಂಚನೆ ಮಾಡ್ತೋ ಆಗ್ಲೇ ಲಿವರ್ ಕೂಡ ಹೋಗಿವೆ. ಹೀಗಾಗಿ ಪತಿಯ ಆರೋಗ್ಯ ಸಮಸ್ಯೆ ಒಂದೆಡೆ ಆದ್ರೆ ಇತ್ತ ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದ ಆಸ್ತಿ ಹೋಗ್ತಿದೆಯಲ್ಲ ಅನ್ನೋ ನೋವು ಕಾಡಲಾರಂಭಿಸಿದೆ. ಅದೇನೇ ಇರಲಿ, ಸ್ವಲ್ಪ ಯಾಮಾರಿದ್ದಕ್ಕೆ ಇಡೀ ಕುಟುಂಬವೇ ಬೀದಿಗೆ ಬರುವಂತಾಗಿದ್ದು ನಿಜಕ್ಕೂ ದುರಂತ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.